ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಆಗಸ್ಟ್ ಮಾಸದಲ್ಲಿ ಗ್ರಹಗಳ ಸ್ಥಿತಿ ಸಂಚಾರ 12 ರಾಶಿಗಳಿಗೆ ಗೋಚಾರ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ಆಗಸ್ಟ್ ಮಾಸವು ಆಷಾಢ ಮಾಸಕ್ಕೆ ಕೊನೆಯನ್ನು ನೀಡಿ ಶ್ರಾವಣ ಮಾಸಕ್ಕೆ ಆರಂಭವನ್ನು ನೀಡುವುದಾಗಿದೆ. ಆಗಸ್ಟ್ ಮಾಸದಲ್ಲಿ ನಾವು ಬಹಳಷ್ಟು ವಿಶೇಷತೆಗಳು, ಆಚಾರ ವಿಚಾರಗಳನ್ನು ತಿಳಿಯಬಹುದು. ಆಷಾಢ ಮಾಸದಲ್ಲಿ ಶುಕ್ರವಾರಗಳಂದು ದೇವಿ ಪೂಜೆ ವಿಶೇಷ ಆದರೆ, ಶ್ರಾವಣ ಮಾಸದಲ್ಲಿ ಶ್ರಾವಣ ಶನಿವಾರಗಳಂದು ವಿಷ್ಣು ಪೂಜೆ ವಿಶೇಷ ಆಗಿದೆ ಮತ್ತು ಶ್ರಾವಣ ಸೋಮವಾರಗಳಂದು ಶಿವಪೂಜೆಯು ವಿಶೇಷ ಆಗಿದೆ. ಈ ಮಾಸದಲ್ಲಿ ವಿಶೇಷವಾಗಿ ನಾಗರ ಪಂಚಮಿ, ಮಂಗಳ ಗೌರಿ ವ್ರತ ಮತ್ತು ವರಮಹಾಲಕ್ಷ್ಮಿ ವ್ರತ ಆಚರಣೆ ಇವೆಲ್ಲವನ್ನು ನಾವು ಆಚರಿಸ್ತೇವೆ. ಈ ಮಾಸವು ವಿಶೇಷವಾದಂತಹ ಮಾಸವೂ ಆಗಿದೆ, ಶ್ರಾವಣ ಮಾಸ. ಆಗಸ್ಟ್ ಮಾಸದಲ್ಲಿ ಗ್ರಹಗಳ ಗೋಚಾರ ಸಂಚಾರ ಸ್ಥಿತಿ ಫಲಗಳನ್ನು ತಿಳಿದುಕೊಳ್ಳುವ ಮೊದಲು ಹಿಂದಿನ ಮಾಸಗಳಲ್ಲಿ ದೇವತಾ ಶಕ್ತಿಯ ಸಂಬಂಧಪಟ್ಟಂತೆ ಕೆಲವು ವಿಷಯಗಳ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದೆ. ಅದರ ಸಂಬಂಧಪಟ್ಟಂತೆ ಈ ಮಾಸದಲ್ಲಿ ಕೆಲವು ಮಾಹಿತಿಗಳನ್ನು, ಅನುಭವದಲ್ಲಿ ಇರುವಂತಹ ವಿಷಯವನ್ನು ನಾನು ತಿಳಿಸ್ತಾ ಇದ್ದೇನೆ. ಕಳೆದ 15-20 ದಿನಗಳ ಹಿಂದೆ ಬಂದಂತಹ ವ್ಯಕ್ತಿಗಳಲ್ಲಿ ನಾನು ಗಮನಿಸಿದಂತಹ ವಿಷಯಗಳ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ. ಕೆಲವು ಸಂದರ್ಭದಲ್ಲಿ ಕೆಲವರು ದೇವಕೋಪಕ್ಕೆ ಒಳಗಾಗ್ತಾರೆ. ದೇವಕೋಪ ಯಾಕೆ, ಹೇಗೆ ಬರುತ್ತೆ ಅನ್ನೋದನ್ನು ನೀವಿಲ್ಲಿ ತಿಳಿಬೇಕು. ಈ ಮಾಸವು ಹರಿಹರರಿಗೆ ಭೇದವಿಲ್ಲದೆ ಪೂಜಿಸಲ್ಪಡುವಂಥ, ಪ್ರಾರ್ಥಿಸಲ್ಪಡುವಂತಹ ಮಾಸವೂ ಆಗಿರೋದ್ರಿಂದ ಅದರ ಸಂಬಂಧಪಟ್ಟಂತೆ ಒಂದು ಅನುಭವವನ್ನು ತಿಳಿಸ್ತಾ ಇದ್ದೇನೆ. ಒಬ್ಬ ವ್ಯಕ್ತಿ ನನಗೆ ಕೆಲವೇ ದಿನಗಳ ಹಿಂದೆ ಸೋಮವಾರದಂದು ಕರೆ ಮಾಡ್ತಾರೆ. ಮಧ್ಯಾಹ್ನದ ನಂತರದಲ್ಲಿ ಅವರು ಕರೆ ಮಾಡ್ತಾರೆ. ನನ್ನೊಂದಿಗೆ ಮಾತಾಡಿ ಅವರು ಕರೆ ಕಟ್ ಮಾಡ್ತಾರೆ. ಮತ್ತೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಕೇಳ್ತಾರೆ. ನಾನು ತಕ್ಷಣಕ್ಕೆ ಯಾರಿಗೂ ಅಪಾಯಿಂಟ್ಮೆಂಟನ್ನು ಕೊಡೋದಿಲ್ಲ. ಆದರೆ ಆ ವ್ಯಕ್ತಿಯ ಮಾಡಿದಂತಹ ಆ ಕಾಲ ಮತ್ತು ಆ ವಾರವನ್ನು ನೋಡಿ ನೀವು ನಾಳೆ ಬನ್ನಿ ಅನ್ನೋದನ್ನು ನಾನು ತಿಳಿಸ್ತೇನೆ. ಅವರು ಬರುವ ದಿನ ಮಂಗಳವಾರ ಆಗಿರುತ್ತೆ. ಅವರ ಬೇರೆ ಯಾವ ಡೀಟೇಲ್ಸ್ ಗೊತ್ತಿರೋದಿಲ್ಲ, ಹೆಸರು ಮತ್ತು ಸ್ಥಳ ಮಾತ್ರ ಗೊತ್ತಿರುತ್ತೆ. ಬೆಂಗಳೂರಿಂದ ಬಂದಿರ್ತಾರೆ. ಆ ವ್ಯಕ್ತಿಯ ಡೇಟ್ ಆಫ್ ಬರ್ತ್ ಕೂಡ ನನಗೆ ಅವರು ಕೊಟ್ಟಿರೋದಿಲ್ಲ, ಹೊಸ ಪರಿಚಯ ಆಗಿರುತ್ತೆ. ಆ ವ್ಯಕ್ತಿ ಬರುವಾಗ ಫಲ, ಪುಷ್ಪ, ತಾಂಬೂಲ ಸಹಿತವಾಗಿ ಮಂಗಳ ವಸ್ತುಗಳನ್ನು ಹಿಡಿದು, ಅರಿಶಿನ, ಕುಂಕುಮ, ಬಳೆ, ವಸ್ತ್ರಗಳನ್ನು ಹಿಡಿದು ನನ್ನ ಕಚೇರಿಯನ್ನು ಪ್ರವೇಶ ಮಾಡ್ತಾರೆ. ಬಂದಂತಹ ಆ ವ್ಯಕ್ತಿ ನನ್ನ ಮುಂದೆ ಕುಳಿತುಕೊಳ್ತಾರೆ. ಮೊದಲ ಹಂತದಲ್ಲಿ ಪ್ರಾರ್ಥನೆಗೆ ನಾನು ಮುಂದಾಗ್ತೇನೆ. ದೇವತಾ ಪ್ರಾರ್ಥನೆಯನ್ನು ಮಾಡುವಂತಹ ಆ ಕಾಲದಲ್ಲಿ ಅವರ ಹಿಂದೆ ನನಗೆ ದೃಶ್ಯ ಕಾಣುತ್ತೆ. ಆ ದೃಶ್ಯ ನನಗೆ ಅವರು ಹೊತ್ತು ತಂದಂತಹ ಭಾಗ್ಯವೂ ಆಗಿರುತ್ತೆ. ಏಕಕಾಲದಲ್ಲಿ ಶ್ರೀ ಮಹಾವಿಷ್ಣು ಮತ್ತು ಶಿವ ಇಬ್ಬರನ್ನ ಸರಿಸಮಾನವಾಗಿ ಅವರ ಹಿಂದೆ ನಾನು ನೋಡ್ತೇನೆ. ನನಗೆ ಸ್ವಲ್ಪ ದ್ವಂದ್ವ ಆಗುತ್ತೆ. ಏಕೆಂದರೆ ಸಾಮಾನ್ಯವಾಗಿ ಒಂದು ದೇವತೆಗಳು ಬಂದಾಗ ನಮಗೆ ಅವರ ಇಷ್ಟ ದೇವರು, ಕುಲದೇವರು, ಮನೆ ದೇವರು, ಹೀಗೆ ಕ್ಲಾರಿಟಿ ಸಿಗುತ್ತೆ. ಸರಿಸಮಾನವಾಗಿ 2 ದೇವತೆಗಳು ಬಂದು ನಿಲ್ಲುವಾಗ ನಾನು ಕಣ್ಣು ತೆರೆದು ಅವರನ್ನು ಪ್ರಶ್ನಿಸ್ತೇನೆ. ಈ ರೀತಿ ಕಾಣಿಸ್ತಾ ಇದ್ದಾರೆ, ಇಬ್ಬರೂ ದೇವತೆಗಳು ಸರಿಸಮಾನವಾಗಿ ಸರಿಯಾದಂತಹ ಒಂದೇ ಲೈನಲ್ಲಿ ನಿಲ್ಲುತ್ತಾ ಇದ್ದಾರೆ ಅಂತ ಹೇಳ್ತೇನೆ. ಆಗ ಅವರು ಹೇಳ್ತಾರೆ, ನೀವು ನೋಡಿದ್ದು ಸರಿಯಾಗಿದೆ. ಅವರಿಬ್ಬರು ನಮ್ಮ ಮನೆ ದೇವರು ಹರಿಹರೇಶ್ವರ ಅಂತ ಹೇಳ್ತಾರೆ. ಬಹಳ ಸಂತೋಷ ಆಗುತ್ತೆ. ಹರಿಹರರನ್ನು ನೋಡಿದಂತಹ ಭಾಗ್ಯ ನನ್ನದು. ಆ ಸೆಕೆಂಡ್ಸಲ್ಲಿ ಶಿವ
ಸ್ವಲ್ಪ ಟರ್ನ್ ಮಾಡಿ ಮುಖವನ್ನು ತಿರುಗಿಸ್ತಾರೆ. ಮತ್ತೆ ನಾನು ಅವರಿಗೆ ಹೇಳ್ತೇನೆ, ಶಿವ ಹೀಗೆ ತಿರುಗುತ್ತಿರುವುದಕ್ಕೆ ಕಾರಣ ಏನು ಅಂತ ಕೇಳ್ತೇನೆ ಅವರಿಗೆ. ಅವರು ಹೇಳ್ತಾರೆ, ಯಾವಾಗಲೂ ಸಂಕಲ್ಪ ಮಾಡಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ, ಎಲ್ಲಿಗೆ ಹೋಗಬೇಕಾದ್ರೂ ಶಿವನಿಗೆ ಪ್ರಾರ್ಥಿಸಿ ಹೋಗ್ತೇನೆ, ಆದರೆ ಇವತ್ತು ನಾನು ಮಾಡಿಲ್ಲ, ನನಗೆ ಬೇಸರವಿದೆ ಅನ್ನೋದನ್ನು ತಿಳಿಸ್ತಾರೆ. ದೇವರ ಬಗ್ಗೆಯೇ ಇವರಿಗಿರುವಂತಹ ಬೇಸರವನ್ನು ಅವರು ತಿಳಿಸ್ತಾರೆ. ಇದಕ್ಕೆ ಕಾರಣ ಏನು ಅನ್ನೋದನ್ನು ಅವರು ತಿಳಿಸ್ತಾರೆ ನನಗೆ. ನೋಡಿ, ಇಲ್ಲಿ ಆ ದೇವರಿಗೆ ಆದಂತಹ ಒಂದು ಬೇಸರ, ಅಲ್ಲಿ ಏನಾಗುತ್ತೆ, ಆ ದೇವಕೋಪಕ್ಕೂ ಕಾರಣ ಆಗುತ್ತೆ. ಅವರು ತಿಳಿಸ್ತಾರೆ, ಅವರ ಹಿಂದಿನ ವರ್ಷಗಳಲ್ಲಿ, ಕೆಲವು ವರ್ಷಗಳ ಹಿಂದೆ ಅವರಿಗಿದ್ದಂತಹ ಮಹತ್ವದ ಗುರಿ ಏನು ಅಂದರೆ, ಒಂದು ಒಳ್ಳೆಯ ಕೇಂದ್ರವನ್ನು ಆರಂಭಿಸಿ ಜನರಿಗೆ ಅನುಕೂಲ ಆಗುವಂತೆ ಅನ್ನದಾನವನ್ನು ಮಾಡಬೇಕು ಮತ್ತು ಆಧ್ಯಾತ್ಮಿಕವಾಗಿ ಗುರುತಿಸಿಕೊಳ್ಳುವಂಥ ವ್ಯಕ್ತಿಗಳು ಅಲ್ಲಿ ವಾಸ ಇರಬೇಕು, ಮಠ ಆಶ್ರಮದಂತೆ ನಿರ್ಮಾಣ ಮಾಡಬೇಕು ಅನ್ನುವಂತಹ ಆ ಮಹತ್ವಾಕಾಂಕ್ಷೆಯಿಂದ ಅವರು ಕೆಲವು ವರ್ಷಗಳ ಹಿಂದೆ ಅದನ್ನು ಆರಂಭಿಸ್ತಾರೆ. ಬೆಂಗಳೂರಿನ ಹೆಸರುಘಟ್ಟ ರೋಡ್ನಲ್ಲಿ ಆರಂಭಿಸ್ತಾರೆ. ಆರಂಭಿಸಿದಂತಹ ಆ ಸ್ಥಾನಕ್ಕೆ ನೋಡಿ, ಅಲ್ಲಿ ಏನೇ ನಡಿಬೇಕು ಅಂದರೂ ಒಬ್ಬರು ಗುರು ಬೇಕಾಗ್ತಾರೆ. ಹಾಗಾಗಿ ಒಬ್ಬ ವ್ಯಕ್ತಿಯನ್ನು ಗುರುವನ್ನಾಗಿ ನೇಮಕ ಮಾಡ್ತಾರೆ. ಅವರು ಸನ್ಯಾಸಿಯ ವಸ್ತ್ರಧಾರಣೆಯನ್ನು ಮಾಡುವಂತೆ ನಾನು ಚಿತ್ರಣಗಳಲ್ಲಿ ಅವರು ತೋರಿಸಿದಾಗ ನಾನು ನೋಡಿರುವಂಥದ್ದು. ನೋಡಿ, ಇದು ನಡೀತಾ ಇರುತ್ತೆ. ಅಲ್ಲಿ ಕೆಲವು ವಿಷಯಗಳಲ್ಲಿ ಅವರಿಗೆ ಸರಿ ಬರೋದಿಲ್ಲ. ಆಗ ಕೆಲವು ವರ್ಷಗಳ ನಂತರ ಅದನ್ನು ನಿಲ್ಲಿಸಬೇಕಾಗಿ ಬರುತ್ತೆ. ಅಲ್ಲಿದ್ದಂತಹ ಮುಖ್ಯ ವಸ್ತುಗಳನ್ನು ತಂದು ಮನೆಯಲ್ಲಿ ಇರಿಸ್ತಾರೆ. ಆ ಸ್ಥಳವನ್ನು, ಆ ಪ್ರಾಪರ್ಟಿ ಏನಿರುತ್ತೆ, ಆ ಬಿಲ್ಡಿಂಗ್ ಏನು ಮಾಡಿರ್ತಾರೆ, ಅದನ್ನು ಅವರು ಮಾರಾಟವನ್ನು ಮಾಡ್ತಾರೆ. ಆ ವ್ಯಕ್ತಿಗೆ ಹೇಳ್ತಾರೆ, ಕೆಲವು ವಿಷಯಗಳು ಸರಿ ಬರದ ಕಾರಣ, ನೀವು ಬದಲಾಗದೆ ಇರುವುದಕ್ಕೆ ಕಾರಣ, ಈ ಕಾರಣದಿಂದಾಗಿ ಇದನ್ನು ನಾನು ನಿಲ್ಲಿಸ್ತಾ ಇದ್ದೇನೆ, ನೀವು ನಿಮ್ಮ ಜೀವನವನ್ನು ನೋಡಿಕೊಳ್ಳಿ ಅಂತ. ನೋಡಿ, ಅಲ್ಲಿ ಕ್ರಿಯೇಟ್ ಆದಂತಹ ಎನರ್ಜಿ, ಇದನ್ನು ನೀವು ತಿಳಿಬೇಕು. ಅಲ್ಲಿ ದೇವತಾ ಬೇಸರ, ದೇವತಾ ಕೋಪಕ್ಕೆ ಇದು ಕಾರಣ ಆಗುತ್ತೆ. ವ್ಯಕ್ತಿಗಳ ದೋಷ ಏನು ಮಾಡೋದು? ಈ ಕಲಿಯುಗದಲ್ಲಿ ವ್ಯಕ್ತಿಗಳನ್ನು ಆಯ್ಕೆ ಮಾಡುವಾಗ ಬಹಳಷ್ಟು ಜಾಗರೂಕತೆಯನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಒಂದು ಸಂಸ್ಥೆ ಅಂತ ಬಂದಾಗ ಅಲ್ಲಿ ಪಾರ್ಟ್ನರ್ಸ್ ಇರ್ತಾರೆ. ಆ ಪಾರ್ಟ್ನರ್ಸ್ ಪ್ರತಿಯೊಬ್ಬರಲ್ಲಿಯೂ ಸ್ವಾರ್ಥ ಭಾವನೆ ಇರುತ್ತೆ, ಕಾಂಪಿಟೇಟಿವ್ ಆಗಿ ಇರ್ತಾರೆ. ಅಲ್ಲಿ ಕಳ್ಳರೇ ಇರಬಹುದು, ಕಾಮುಕರೇ ಇರಬಹುದು. ನೋಡಿ, ಇಂಥೆಲ್ಲ ವಿಷಯಗಳಿಂದ ಈ ಕಾಲದಲ್ಲಿ ಒಂದು ಮಠವನ್ನು ನಡೆಸುವುದು, ಒಂದು ಮಂದಿರವನ್ನು ನಡೆಸುವುದು, ಒಂದು ವಿದ್ಯಾಸಂಸ್ಥೆಯನ್ನು ನಡೆಸುವುದು, ಇದೆಲ್ಲವೂ ಒಂದು ರೀತಿಯ ಕಠಿಣವೇ ಆಗಿದೆ. ಈ ಕಾಲದಲ್ಲಿ ಅಲ್ಲಲ್ಲಿ ನಾವು ವಿಷಯಗಳನ್ನು ನೋಡ್ತಾ ಇದ್ದೇವೆ. ಈ ಕಾರಣದಿಂದ ಅವರು ಅದನ್ನು ನಿಲ್ಲಿಸ್ತಾರೆ. ನೋಡಿ, ಹೀಗಾಗಿ ಆ ದೇವತೆ ಬೇಸರಗೊಂಡಿರುವಂಥದ್ದು. ಇಲ್ಲಿ ಈ ವಿಷಯ ಏನೇ ಆಗಿದ್ದರೂ ನೀವು ವ್ಯಕ್ತಿಗಳನ್ನು ಹೇಗೆ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದು ನಿಮಗೆ ಆ ಗಮನ ಇರಬೇಕಾಗುತ್ತೆ, ಸರಿಯಾದ ಗಮನ. ಬೆಳೆವ ಸಿರಿ ಮೊಳಕೆಯಲ್ಲಿ ನೋಡಿ, ನಾವು ಹೇಳಿ ಕೇಳಿ ದೊಡ್ಡವರಾದ ಮೇಲೆ ಬರುವಂತಹ ವಿಷಯ ಭಕ್ತಿ ಅಲ್ಲ, ಅಖಂಡ ಜ್ಞಾನ ವಿದ್ಯಾಯೋಗ. ಆ ಅಖಂಡವಾದಂತಹ ಆ ವಿದ್ಯಾಜ್ಞಾನ ಯಾರಲ್ಲಿ ಇರುತ್ತೆ ಮತ್ತು ಈ ಒಂದು ಭೂಮಿ ಲೋಕದಲ್ಲಿ ಇರುವ ಸಕಲ ಜೀವಿಗಳನ್ನು ಯಾರು ಭಕ್ತಿ ಪ್ರೇಮದಿಂದ, ಯಾರು ಕರುಣಾಭಾವದಿಂದ, ಯಾರು ಸಕಲದಲ್ಲಿಯೂ ಈಶ್ವರಿಯನ್ನು ಯಾರು ತಿಳಿತಾರೆ ಅಂಥ ವ್ಯಕ್ತಿಯನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಅಂದರೆ ನೋಡಿ, ಅಲ್ಲಿ ಕಾಮವೇ ನಿರ್ಮಾಣ ಆಗೋದಿಲ್ಲ, ಅಲ್ಲಿ ಭೇದವೇ ನಿರ್ಮಾಣ ಆಗೋದಿಲ್ಲ, ಅಲ್ಲಿ ಸ್ವಾರ್ಥವೇ ನಿರ್ಮಾಣ ಆಗೋದಿಲ್ಲ. ಯಾಕೆ ಅಂದರೆ ಸಕಲ ಜೀವಿಗಳಲ್ಲಿಯೂ ಈಶ್ವರನನ್ನು ನೋಡುವಾಗ ಅವರಿಗೆ ನೋಡಿ, ಅಲ್ಲಿ ಕಾಮ ಅಂದರೆ ಇನ್ನೊಬ್ಬ ವ್ಯಕ್ತಿಯಿಂದ ಆ ಕಾಮವನ್ನು ಅನುಭವಿಸುವುದೆಲ್ಲಿ,
ಅವರಲ್ಲಿಯೂ ನಾನೇ ಇದ್ದೀನಿ ಅಂದ ಮೇಲೆ, ಅವರಲ್ಲಿಯೂ ನಾನೇ ಇದ್ದೇನೆ ಅಂದ ಮೇಲೆ ಸ್ವಾರ್ಥ ಎಲ್ಲಿ, ಲೆಕ್ಕಾಚಾರವೆಲ್ಲಿ, ಇವೆಲ್ಲವೂ ಬರುವುದಿಲ್ಲ. ಅಂತಹ ವ್ಯಕ್ತಿಗಳನ್ನು ನೀವು ಗುರುತಿಸಿ ಅವರನ್ನು ನೇಮಕ ಮಾಡಬೇಕಾಗತ್ತೆ. ನೋಡಿ, ಶ್ರೀ ಆದಿಶಂಕರಾಚಾರ್ಯರಲ್ಲಿ ನಾವು ಬಾಲ್ಯದಿಂದ ಇದ್ದಂತಹ ಆ ಅಪಾರವಾದಂತಹ ಶಿವಭಕ್ತಿ, ಅಲ್ಲಿ ರಾಮಕೃಷ್ಣ ಪರಮಹಂಸರಲ್ಲಿ ಬಾಲ್ಯದಲ್ಲಿ ಇದ್ದಂತಹ ಆ ದೇವತಾ ಭಕ್ತಿ, ಅಂದರೆ ಇವರೆಲ್ಲರಲ್ಲಿಯೂ ಯಾರೋ ತುಂಬಿದ್ದಲ್ಲ, ಯಾವ ಕಾಲದಲ್ಲಿಯೋ ಬಂದಿದ್ದು ಅಲ್ಲ, ಅದು ಬೆಳವ ಸಿರಿ ಮೊಳಕೆಯಲ್ಲಿ ಅನ್ನುವಂತೆ ಆ ಬಾಲ್ಯದಿಂದಲೇ ಅದು ಆರಂಭ ಆಗಿತ್ತು. ಅದಕ್ಕೆ ಅವರು ಹಾಗೆಯೇ ಇದ್ದರು, ಅದೇ ಸ್ಥಾಪಿತವಾಗಿತ್ತು ಅವರಲ್ಲಿ. ಬುದ್ಧ ದೇವರನ್ನು ನೀವು ನೋಡ್ಬೋದು, ಗೌತಮ ಬುದ್ಧರನ್ನು ಅವರು ಮಧ್ಯ ಜೀವನದಿಂದ ಧ್ಯಾನಸ್ಥರಾಗಿರುವುದು ಇವೆಲ್ಲವನ್ನು ನೋಡ್ಬೋದು. ಆದರೂ ಅವರಂತೆ ಆಗಬೇಕು ಅಂದರೆ ನೋಡಿ, ಅದೇ ಅವರು ಆಗಬೇಕಾಗುತ್ತೆ. ನಾವು ಹೇಳಿ ಕೇಳಿ ನೋಡಿ ವೇಷ ಧರಿಸಿದ ತಕ್ಷಣದಲ್ಲಿ ಅವರು ಆ ಸ್ಥಾನಕ್ಕೆ ಯೋಗ್ಯರಾಗಿರೋದಿಲ್ಲ. ಇಲ್ಲಿ ಏನಾಗುತ್ತೆ, ಒಂದು ಮಂದಿರವನ್ನು ಸ್ಥಾಪಿಸ್ತೀರಾ, ಇನ್ನೊಬ್ಬ ವ್ಯಕ್ತಿ ಬರ್ತಾರೆ, ಅವರು ಯಾವುದೋ ಒಂದು ದೋಷದ ಒಂದು ಪರಿಣಾಮವಾಗಿ ಆ ದೋಷ ನಿವಾರಣೆಗಾಗಿ ಅವರು ದೇವಾಲಯವನ್ನು ಕಟ್ಟಿಸ್ತಾರೆ. ಆದರೆ ಆ ವ್ಯಕ್ತಿ ಒಳ್ಳೆಯ ಒಂದು ಗೌರ್ಮೆಂಟ್ ಉದ್ಯೋಗದಲ್ಲಿ ಇರುವ ಕಾರಣ ಆ ದೇವಾಲಯದಲ್ಲಿ ನಿತ್ಯ ಪೂಜೆ ಮಾಡಲು ಸಾಧ್ಯವಾಗೋದಿಲ್ಲ, ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಅಲ್ಲಿ ಅವರು ಪುರೋಹಿತರನ್ನು ನೇಮಕ ಮಾಡಿಲ್ಲ. ಆ ದೇವಾಲಯದಲ್ಲಿ ದೇವಿಯ ಪೂಜೆ ನಿತ್ಯ ಆಗಬೇಕಾಗತ್ತೆ. ಅದೇನಾಗುತ್ತೆ, ಅಲ್ಲಿ ದೋಷವು ನಿರ್ಮಾಣ ಆಗುತ್ತೆ. ಇನ್ನೊಬ್ಬರು ವ್ಯಕ್ತಿ ಬರ್ತಾರೆ, ಅವರು ಹೇಳ್ತಾರೆ, ನಮ್ಮ ಮನೆಯಲ್ಲಿ 2-3 ಸಾವಾಗಿದೆ. ಅಂದರೆ ಅಲ್ಲಿರುವಂತಹ ವಿಷಯಗಳ ಬಗ್ಗೆ ಅವರು ತಿಳಿಸ್ತಾರೆ. ಅವರ ಮನೆಯಲ್ಲಿ ಮಾಡ್ತಾ ಇದ್ದಂತಹ ಪೂಜಾ ವಸ್ತುಗಳೆಲ್ಲವನ್ನು ತೆಗೆದುಕೊಂಡು ಹೋಗಿ ಅವರು ನೀರಿಗೆ ಬಿಟ್ಟಿರ್ತಾರೆ. ಅಂದರೆ ಶ್ರೀಚಕ್ರ, ಇನ್ನಿತರ ವಿಷಯ ವಸ್ತುಗಳನ್ನೆಲ್ಲ ಬಿಟ್ಟಿರ್ತಾರೆ. ನೋಡಿ, ಅಲ್ಲಿ ಆಗುವಂತಹ ದೋಷಗಳು, ದೇವತಾ ಕೋಪಕ್ಕೆ ನೀವು ಒಳಗಾಗಬೇಕಾಗತ್ತೆ. ಈ ರೀತಿ ಆಗಬಾರದು. ಮಠ ಮಂದಿರಗಳನ್ನು ಕಟ್ಟಿದರೆ ನೀವು ಆ ದೀರ್ಘಕಾಲದವರೆಗೆ 100 ವರ್ಷಗಳಾದರೂ ಅದನ್ನು ಹೇಗೆ ಕಾಪಾಡುವುದು, ಆ ಎನರ್ಜಿಗೆ ಬೇಕಾಗುವಂತಹ ರಕ್ಷೆಯನ್ನು ನೀವೇ ನೀಡಬೇಕಾಗತ್ತೆ. ನೋಡಿ, ಒಂದು ಮಂದಿರವನ್ನು ಕಟ್ಟಿ ಕೆಲವು ದಿನಗಳ ಕಾಲ ಪೂಜೆ ಮಾಡಿ ಅದನ್ನು ಹಾಗೆ ಬಿಟ್ಟುಬಿಡ್ತಾರೆ. ಅದರಂತೆ ನಾವು ಕರ್ನಾಟಕದಲ್ಲಿ ಎಷ್ಟೋ ದೇವಾಲಯಗಳನ್ನು ನೋಡ್ಬೋದು. ಈ ರೀತಿಯೆಲ್ಲ ಮಾಡಬಾರ್ದು. ದೇವಕೋಪಕ್ಕೆ ಕಾರಣ ಆಗುತ್ತೆ. ಮನೆಯಲ್ಲೇ ಪೂಜಿಸಿ ಅಥವಾ ಹೊರಗೆ ಮಾಡಿ ಇನ್ನಿತರ ಯಾವುದೇ ಕಾರ್ಯದಲ್ಲಿ ಆದರೂ ಇಂಥ ಒಂದು ಗಮನಗಳು ನಿಮಗೆ ಸರಿ ಇರಬೇಕಾಗುತ್ತೆ. ಒಂದು ದೇವತೆಯನ್ನು ಪೂಜಿಸಿ ಮತ್ತೆ ಅದನ್ನು ನಿಲ್ಲಿಸಿದಾಗ ಆ ದೇವಕೋಪಕ್ಕೆ ನೀವು ಕಾರಣರಾಗಬೇಕಾಗತ್ತೆ. ಈ ವಿಷಯಗಳನ್ನು ಸರಿಯಾಗಿ ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಇಂಥ ತಪ್ಪುಗಳನ್ನು ಮಾಡಬೇಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಇನ್ನು ಸಿದ್ಧಿ ದೇವತೆಗಳ ಬಗ್ಗೆ ಆಗಾಗ ನನ್ನಲ್ಲಿ ಪ್ರಶ್ನೆ ಮಾಡ್ತಾ ಇರ್ತಾರೆ ಜನರು. ಇದರ ಸಂಬಂಧಪಟ್ಟಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೇನೆ. ಮುಂದಿನ ಮಾಸದಲ್ಲಿ, ಆಗಸ್ಟ್ ಮಾಸದಲ್ಲಿ ಗ್ರಹಗಳ ಗೋಚಾರ ಸಂಚಾರದಲ್ಲಿ ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾಗಿರುವಂತಹ ಸೂರ್ಯಗ್ರಹ ಕಟಕ ರಾಶಿಯಲ್ಲಿ ಮತ್ತು ಸಿಂಹ ರಾಶಿಯಲ್ಲಿ ಸಂಚಾರ, ಬುಧ ಗ್ರಹ 4 ದಿನಗಳ ಕಾಲ ಮಿಥುನ ರಾಶಿಯಲ್ಲಿ, 19 ದಿನಗಳ ಕಾಲ ಕಟಕ ರಾಶಿಯಲ್ಲಿ, ಕೊನೆ ವಾರದಲ್ಲಿ ಬುಧ ಗ್ರಹ ಸಿಂಹ ರಾಶಿಯನ್ನು ಪ್ರವೇಶಿಸಿ ಅಲ್ಲಿ ಸಂಚಾರವನ್ನು ಆರಂಭಿಸ್ತಾರೆ. ಶುಕ್ರ ಗ್ರಹ ಬಹುಪಾಲು ಮೊದಲನೇ ವಾರದಿಂದಲೇ ಕನ್ಯಾ ರಾಶಿ ನೀಚ ರಾಶಿಯಲ್ಲಿ ಸಂಚರಿಸ್ತಾರೆ. ಕುಜ ಗ್ರಹ ಮೊದಲನೇ ವಾರದಿಂದಲೇ ಮಿಥುನ ರಾಶಿಯನ್ನು ಪ್ರವೇಶಿಸಿ ಅಲ್ಲಿ ಸಂಚರಿಸ್ತಾರೆ. ಶನಿ ಗ್ರಹ ವಕ್ರ ಸಂಚಾರ ಈಗಾಗಲೇ ಆರಂಭಿಸಿದ್ದು ಮೀನ ರಾಶಿಯಲ್ಲಿ ಸಂಚರಿಸ್ತಾರೆ. ಗುರುಗ್ರಹ ಕಟಕ ರಾಶಿಯಲ್ಲಿ ಸಂಚರಿಸ್ತಾರೆ. ರಾಹು ಕೇತು ಗ್ರಹಗಳು ಕುಂಭ ರಾಶಿ ಸಿಂಹ ರಾಶಿಯಲ್ಲಿ ಸಂಚರಿಸ್ತಾರೆ. ಗ್ರಹಗಳ ಸಂಚಾರ ಈ ರೀತಿ ಇದೆ. 12 ರಾಶಿಗಳಿಗೆ ಗ್ರಹಗಳ ಗೋಚಾರ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ಧನಸ್ಸು ರಾಶಿಯವರಿಗೆ ಆಗಸ್ಟ್ ಮಾಸದಲ್ಲಿ ರಾಶ್ಯಾಧಿಪತಿಯಾದಂತಹ ಗುರುಗ್ರಹ ಅಷ್ಟಮ ಸ್ಥಾನದಲ್ಲಿ ಈಗಾಗಲೇ ಸಂಚಾರ ಮಾಡ್ತಾ ಇದ್ದು, ಗುರುವಿನೊಂದಿಗೆ ಉಚ್ಚ ಗುರುಗ್ರಹದೊಂದಿಗೆ ಸೂರ್ಯಗ್ರಹ ಮತ್ತು ಬುಧ ಗ್ರಹಗಳ ಸಂಚಾರವು ಈ ಮಾಸದಲ್ಲಿ ಆಗೋದ್ರಿಂದ ಈ ಗ್ರಹಗಳೆಲ್ಲವೂ ಯಾವ ಪ್ರಭಾವವನ್ನು ಮಾಡುತ್ತವೆ ನೋಡಿ. ಈ ಸೀಕ್ರೆಟ್ ರಹಸ್ಯ ಸ್ಥಾನದಲ್ಲಿ ಕಷ್ಟ
ಆತಂಕ, ಭಯ ಈ ಸ್ಥಾನದಲ್ಲಿ ಈ ಗ್ರಹಗಳು ಸಂಚರಿಸ್ತಾರೆ. ಆದರೆ ಯೋಗಕಾರಕ ಅದೃಷ್ಟ ಸ್ಥಾನಾಧಿಪತಿಯಾದಂತಹ ಸೂರ್ಯಗ್ರಹದೊಂದಿಗೆ ಇಲ್ಲಿ ಈ ರಹಸ್ಯವಾಗಿ ಆದರೂ ಒಳ್ಳೆ ಫಲವನ್ನು ನೀಡಬೇಕಾಗುತ್ತೆ. ಮತ್ತು ಕೆಲಸ ಕಾರ್ಯಗಳು, ಉದ್ಯೋಗ ಸ್ಥಾನಾಧಿಪತಿಯಾದಂತಹ ವ್ಯಾಪಾರ ಸ್ಥಾನಾಧಿಪತಿಯಾದಂತಹ ಬುಧ ಗ್ರಹ ಇಲ್ಲಿ ಸೀಕ್ರೆಟ್ ಸ್ಥಾನದಲ್ಲಿ ಸೀಕ್ರೆಟಿವ್ ಆಗಿ ಆದರೂ ಕೆಲಸದಲ್ಲಿ ನೀವು ಪಾಲುದಾರರಾಗುವಂತೆ ಈ ಗ್ರಹಗಳ ಪ್ರಭಾವ ಇರುತ್ತೆ. ನೋಡಿ, ಈ ಸ್ಥಾನದಲ್ಲಿ ಬುದ್ಧಿಗ್ರಹ ಸಂಚಾರ, ಓವರ್ ಥಿಂಕಿಂಗ್, ಡೀಪ್ ಥಿಂಕಿಂಗ್, ಇದರಿಂದ ಏನಾಗ್ಬೋದು, ನಿಮಗೆ ತಲೆನೋವು ಬರ್ಬೋದು, ಸ್ಟ್ರೆಸ್ಗೆ ಒಳಗಾಗಬಹುದು. ದೇಹ ಆರೋಗ್ಯ, ಮನಸ್ಸಿನ ಆರೋಗ್ಯವನ್ನು ಸರಿಯಾಗಿ ಕಾಪಾಡಿಕೊಳ್ಬೇಕಾಗತ್ತೆ. ಧನಸ್ಸು ರಾಶಿಯವರು ಉದ್ಯೋಗದಲ್ಲಿ ಯಾವ ರೀತಿಯಲ್ಲಿ ಲಕ್ ಲಿಂಕ್ ಮಾಡ್ತಾರೆ ಸೂರ್ಯಗ್ರಹ ಅಂದರೆ ಅಥಾರಿಟಿವ್ ಗ್ರಹ ಆಗಿ ಇಲ್ಲಿ ನಿಮಗೆ ಬುಧನ ಒಂದು ಟ್ಯಾಲೆಂಟಿಂದ, ಬುಧ ಗ್ರಹದ ಟ್ಯಾಲೆಂಟಿಂದ ಪಾಲುದಾರರಾಗುವಂತೆ ಕೆಲವು ವಿಷಯಗಳಿಗೆ ಸೀಕ್ರೆಟ್ಲಿ ಪಾಲುದಾರರಾಗುವುದು. ಅಂದರೆ ಉದಾಹರಣೆಯಾಗಿ ನಾನು ತಿಳಿಸುವಂಥದ್ದು, ಒಂದು ಕೆಲಸ ಆಗಬೇಕು, ವ್ಯವಹಾರ ಡೀಲ್ ಆಗಬೇಕು, ಏನು ವ್ಯವಹರಿಸ್ತಾ ಇರ್ತೀರ, ಅದರಿಂದ ಬರುವಂತಹ ಆ ಲಾಭಕ್ಕೆ ಸೀಕ್ರೆಟಿವ್ ಆಗಿ ಪಾಲುದಾರರಾಗುವಂತೆ ಇಲ್ಲಿ ಈ ಗ್ರಹಗಳ ಒಂದು ಸಂಯೋಗ ಪ್ರಭಾವವನ್ನು ಮಾಡುತ್ತೆ. ಬುದ್ಧಿಗ್ರಹದ ಪ್ರಭಾವ ನೋಡಿ, ದಶಮ ಸ್ಥಾನವನ್ನು ನಾವು ನೋಡಬೇಕಾಗುತ್ತೆ. ದಶಮ ಸ್ಥಾನದಲ್ಲಿ ಈಗಾಗಲೇ ಶುಕ್ರ ಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಶುಕ್ರ ಗ್ರಹ ನಿಮ್ಮ ಗೌರವಕ್ಕೆ ಧಕ್ಕೆಯನ್ನು ತರಬಹುದು. ನಿಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಸರಿಯಾದಂತಹ ಯೋಜನೆ ಇರೋದಿಲ್ಲ, ಸರಿಯಾದಂತಹ ಗುರಿ ಇರೋದಿಲ್ಲ. ಉದ್ಯೋಗಸ್ಥರಿಗೆ ನಾನು ತಿಳಿಸ್ತಾ ಇರುವಂಥದ್ದು, ನೀವು ವ್ಯಾಪಾರಸ್ಥರಾದರೂ ಆಗ್ಬೋದು, ಸ್ವಂತ ಉದ್ಯೋಗ ಆದರೂ ಮಾಡ್ಬೋದು, ಅಥವಾ ಗೌರ್ಮೆಂಟ್ ಉದ್ಯೋಗಸ್ಥರಾದರೂ ಆಗ್ಬೋದು. ನಿಮ್ಮ ಗೌರವಕ್ಕೆ ಧಕ್ಕೆ ಬರುವಂತಹ ಕೆಲಸ ಮಾಡಬಾರ್ದು. ಇದನ್ನು ರಕ್ಷಣೆ ಮಾಡ್ಕೋಬೇಕಾಗತ್ತೆ. ಸರಿಯಾದಂತಹ ಯೋಜನೆಗಳನ್ನು ರೂಪಿಸಬೇಕಾಗುತ್ತೆ. ಈ ರೀತಿ ಉದ್ಯೋಗದ ವಿಷಯದಲ್ಲಿ ಈ ಗ್ರಹಗಳ ಪ್ರಭಾವ ಇದೆ. ಸಪ್ತಮದಲ್ಲಿ ಕುಜಗ್ರಹ ನಿಮ್ಮ ರಾಶಿಯನ್ನು ವೀಕ್ಷಣೆ ಮಾಡ್ತಾರೆ. ನೋಡಿ, ಸ್ವಂತ ವ್ಯಾಪಾರ ವ್ಯವಹಾರಗಳಿಗೂ ಕಷ್ಟ ಆಗುವುದರಿಂದ, ನಿಮಗೆ ಹಣ ಬರುವುದಕ್ಕೂ ಕಷ್ಟ ಆಗುವುದರಿಂದ ಏನಾಗುತ್ತೆ, ಕೆಲವರು ಇಂಥ ಸೀಕ್ರೆಟಿವ್ ಆಗಿ ಪಾಲುದಾರರಾಗಬೇಕಾಗಿ ಬರುತ್ತೆ. ನೋಡಿ, ವ್ಯಾವಹಾರಿಕ ಮೈಂಡ್ ಇದನ್ನು ತಪ್ಪು ಅಥವಾ ಸರಿ, ಈ ಕರ್ಮ ಹೇಗಿರುತ್ತೆ ಅದರ ಮೇಲೆ ಅದು ಸರಿ ತಪ್ಪು ನಿಮಗೆ ತಿಳುವಳಿಕೆ ಇರಬೇಕಾಗುತ್ತೆ. ನೋಡಿ, ಕುಜಗ್ರಹ ವ್ಯಯಸ್ಥಾನಾಧಿಪತಿಯು ಆಗಿರೋದ್ರಿಂದ ಬಿಸ್ನೆಸ್ ಲಾಸ್ ಆದರೂ ಆಗಬಹುದು. ಸಪ್ತಮ ಸ್ಥಾನ ಕುಜನಿಗೆ ನೋಡಿ, ನಿಮ್ಮ ರಾಶಿಗೆ ಮಿತ್ರಗ್ರಹವೇ, ಆದರೆ ಆ ಸ್ಥಾನ ಎಲ್ಲಿ ಸಂಚರಿಸ್ತಾರೆ ಅದು ಶತ್ರು ಸ್ಥಾನ. ಹಾಗಾಗಿ ಬಿಸ್ನೆಸ್ ಲಾಸ್ ಆದರೂ ಆಗಬಹುದು. ಇನ್ನು ಹಣದ ಒಂದು ಅಭಿವೃದ್ಧಿ ಸಂಬಂಧಪಟ್ಟಂತೆ ಸ್ವಂತ ವ್ಯವಹಾರಸ್ಥರಿಗೆ ಧನಸ್ಥಾನವನ್ನು ಈ ಅಷ್ಟಮ ಸ್ಥಾನದಿಂದ ಗ್ರಹಗಳೆಲ್ಲವೂ ವೀಕ್ಷಿಸ್ತಾರೆ. ಇಲ್ಲೇನಾಗುತ್ತೆ, ಸಡನ್ ಲಾಸ್ ಏನಾಗಬೇಕಾಗಿರುತ್ತೆ, ಅಷ್ಟಮದಲ್ಲಿ ಅದನ್ನು ಪ್ರೊಟೆಕ್ಟ್ ಮಾಡುವಂಥದ್ದನ್ನು ನಿಮ್ಮ ರಾಶ್ಯಾಧಿಪತಿ ಗುರುಗ್ರಹ ಮಾಡ್ತಾರೆ. ಸಡನ್ ಲಾಸ್ ಅವಾಯ್ಡ್ ಆಗುವಂತೆ ಈ ಗ್ರಹಗಳು, ಅಂದರೆ ಗುರುಗ್ರಹ ನಿಮಗೆ ರಕ್ಷೆಯನ್ನು ನೀಡ್ತಾರೆ. ಮತ್ತು ನಿಮ್ಮ ರಾಶಿಯನ್ನು ಕುಜಗ್ರಹ ವೀಕ್ಷಣೆ ಮಾಡೋದ್ರಿಂದ ಬಹಳ ಧೈರ್ಯವಾಗಿ ಶೀಘ್ರವಾಗಿ ಮುಂದುವರಿಯುವಂತೆ ಇಲ್ಲಿ ಕುಜನ ಪ್ರಭಾವ ನಿಮ್ಮ ಮೇಲೆ ಆಗುತ್ತೆ. ಇಲ್ಲಿ ಪಾರ್ಟ್ನರ್ಶಿಪ್ ವಿಷಯದಲ್ಲಿಯೂ ಏನಾದರೂ ಕಲಹಗಳು ಆಗಬಹುದು, ನಿಮ್ಮಿಂದ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಹುದು ಕುಜಗ್ರಹ ಪ್ರಭಾವದಿಂದಾಗಿ. ರಾಶ್ಯಾಧಿಪತಿಯು ಅಷ್ಟಮದಲ್ಲಿರೋದ್ರಿಂದ ನಿಮ್ಮ ಈ ವ್ಯವಹಾರಗಳಲ್ಲಿ ನೀವು ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಅಷ್ಟಮದಲ್ಲಿ ಈ ಗ್ರಹಗಳ ಸಂಚಾರ ಸೀಕ್ರೆಟ್ ಆಗಿ ನೀವೇನಾದರೂ ಇನ್ವೆಸ್ಟಿಗೇಷನ್ ಮಾಡುವುದಕ್ಕೆ ಅಥವಾ ನಿಮ್ಮ ಬಗ್ಗೆ ರಿಸರ್ಚ್ ಮಾಡುವುದಕ್ಕೆ, ಆಧ್ಯಾತ್ಮಿಕವಾಗಿ ಆತ್ಮ ಮತ್ತು ನಿಗೂಢ ವಿದ್ಯೆಗಳ ರಿಸರ್ಚ್ ಮಾಡುವುದಕ್ಕೆ ಈ ಗ್ರಹಗಳು ಒಳ್ಳೆಯ ಪ್ರಭಾವವನ್ನು ಮಾಡುತ್ತವೆ. 17ನೇ ದಿನಾಂಕದ ನಂತರದಲ್ಲಿ ಸೂರ್ಯಗ್ರಹ ನವಮ ಸ್ಥಾನವನ್ನು ಪ್ರವೇಶಿಸ್ತಾರೆ, ಸಿಂಹ ರಾಶಿಯನ್ನು. ಅಲ್ಲಿ ಪ್ರವೇಶಿಸಿದರೂ ಇಲ್ಲಿ ಏನು ಪ್ರಭಾವ ಆಗುತ್ತೆ ನವಮ ಸ್ಥಾನದಲ್ಲಿ ಅಂದರೆ, ಯಾವುದಾದ್ರೂ ಭ್ರಮೆಯಲ್ಲಿ ಇರ್ತೀರ ಧನಸ್ಸು ರಾಶಿಯವರು. ಭ್ರಮೆ, ಆ ಭ್ರಮೆ ಏನಿರುತ್ತೆ ಅದರೊಳಗಡೆಯಿಂದ ಹೊರಬರುವಂತೆ ಆಗುತ್ತೆ ಸೂರ್ಯ ಪ್ರಭಾವ.
ಅದು ಯಾವ ಮೂಲಕ ಆಗಬಹುದು ಅಂದರೆ ಗುರುವಿನ ಮೂಲಕ ಆದರೂ ಆಗ್ಬೋದು, ಉತ್ತಮರ ಮೂಲಕ ಆದರೂ ಆಗಬಹುದು. ಈ ರೀತಿ ಆಗುತ್ತೆ. ಇನ್ನು ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಒತ್ತಡಗಳು ಇದ್ದೇ ಇರುತ್ತೆ. ಏನಾದರೂ ಇಷ್ಟವಿಲ್ಲದ ಸಡನ್ ಬದಲಾವಣೆಗಳು ಆಗುವಂತೆ ಈ ಗ್ರಹಗಳ ಪ್ರಭಾವ ಆಗಲಿದೆ. ಈ ಮಾಸದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕೆ, ಭೂಮಿ, ಆಸ್ತಿ, ವಾಹನವನ್ನು ತೆಗೆದುಕೊಳ್ಳುವುದಕ್ಕೆ, ಯಾವುದೇ ವ್ಯಾಪಾರ ವ್ಯವಹಾರವನ್ನು ಆರಂಭಿಸುವುದಕ್ಕೆ ಒಳ್ಳೆ ಕಾಲ ಆಗಿರೋದಿಲ್ಲ. ಕಾಲದೋಷ ಅಷ್ಟಮದಲ್ಲಿ ರಾಶ್ಯಾಧಿಪತಿ ಸಂಚಾರ ಆಗ್ತಾ ಇರೋದ್ರಿಂದ ಒಳ್ಳೆ ಕಾಲ ಆಗಿರೋದಿಲ್ಲ. ಆದರೆ ಇತರ ಗ್ರಹಗಳ ಪ್ರಭಾವದಿಂದಲೂ ನಿಮಗೆ ಯಾವಾಗ ಶುಭ ಆಗುತ್ತೆ ಅನ್ನೋದನ್ನು ತಿಳಿಬೇಕಾಗತ್ತೆ. ವಾಹನಕಾರಕ ಶುಕ್ರ ಗ್ರಹವು ನೀಚ ಆಗಿರೋದ್ರಿಂದ ಇಂಥ ವಿಷಯಗಳನ್ನು ಮುಂದಕ್ಕೆ ಹಾಕೋದು ಬಹಳ ಒಳ್ಳೆಯದು. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆ ಸಂಬಂಧಪಟ್ಟಂತೆ ಕುಜ ರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಹೆಚ್ಚಿನ ಸಮಸ್ಯೆಗಳಿಲ್ಲ. ವಿದ್ಯಾರ್ಥಿಗಳಿಗೆ ಮುಂದುವರಿಬಹುದು. ಸೂರ್ಯಗ್ರಹವು ನವಮ ಸ್ಥಾನವನ್ನು ಪ್ರವೇಶಿಸೋದ್ರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಮಸ್ಯೆಗಳೇನಿಲ್ಲ. ಪತಿ ಪತ್ನಿ ಸಂಬಂಧಪಟ್ಟಂತೆ ಇಬ್ಬರಲ್ಲಿಯೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ. ಕುಜಗ್ರಹ ಸಪ್ತಮದಲ್ಲಿ ಸಂಚಾರ ಮಾಡೋದ್ರಿಂದ ಪರಸ್ಪರ ಏನಾಗುತ್ತೆ, ಈ ಗ್ರಹ ಸ್ಟ್ರಾಂಗ್ ಇರೋದ್ರಿಂದ ಪರಸ್ಪರ ಡಿಮಾಂಡ್ ಮಾಡ್ತೀರಾ, ಸ್ಟ್ರಾಂಗ್ ಆಗಿ ಏನಾದರೂ ಡಿಮಾಂಡ್ ಮಾಡ್ತೀರಾ, ಸ್ಟ್ರಾಂಗ್ ಆಗಿರ್ತೀರ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಹೊಂದಾಣಿಕೆ ಸಮಸ್ಯೆಗಳು ಬರುತ್ತೆ, ಕಲಹಗಳು ಆದರೂ ಆಗಬಹುದು. ಸೂರ್ಯಗ್ರಹ 17ನೇ ದಿನಾಂಕದ ನಂತರದಲ್ಲಿ ನವಮ ಸ್ಥಾನವನ್ನು ಪ್ರವೇಶ ಮಾಡೋದ್ರಿಂದ ತಂದೆಯ ಸಂಬಂಧಪಟ್ಟಂತೆ ನಿಮಗೆ ತಂದೆಯ ಸಹಕಾರ ಇದ್ದರೂ ತತ್ವಗಳ ವಿಷಯ ಆಧಾರಿತವಾಗಿ ನಿಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಏನಾದರೂ ನಂಬಿಕೆಗಳ ಬಗ್ಗೆಯೂ ನಿಮಗೆ ಪ್ರಶ್ನೆ ಬರುತ್ತೆ. ಏನೇ ವಿಷಯವನ್ನು ಮಾಡಿದರೂ ಇದ್ಯಾಕೆ ಹೀಗೆ ಮಾಡಬೇಕು ಅನ್ನುವಂತಹ ಪ್ರಶ್ನೆ ನಿಮಗೆ ಧಾರ್ಮಿಕವಾಗಿಯೂ ಪ್ರಶ್ನೆ ಬರುತ್ತೆ. ಈ ರೀತಿ ನವಮ ಸ್ಥಾನದಲ್ಲಿ ಸೂರ್ಯ ಮತ್ತು ಕೇತು ಗ್ರಹಗಳ ಪ್ರಭಾವ ಆಗಲಿದೆ. ಆಧ್ಯಾತ್ಮಿಕವಾದಂತಹ ಡೆವಲಪ್ಮೆಂಟ್ಗೆ ಈ ಗ್ರಹಗಳು, ಸೂರ್ಯ ಮತ್ತು ಕೇತು ಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ನೀವೇನಾದರೂ ತತ್ವ ಆಧಾರಿತವಾಗಿ ನೀವು ಮುಂದುವರಿಬೇಕು ಅಥವಾ ಅದರ ಬಗ್ಗೆ ಹೆಚ್ಚು ತಿಳಿಬೇಕು ಅಂದರೆ ಒಳ್ಳೆ ಪ್ರಭಾವವನ್ನು ಈ ಗ್ರಹಗಳು ಮಾಡ್ತಾರೆ. ಇನ್ನು ಸೇವಾ ವೃತ್ತಿಯ ಸಂಬಂಧಪಟ್ಟಂತೆ ಶುಕ್ರ ನೀಚ ಆಗಿರೋದ್ರಿಂದ ಸೇವಾ ವೃತ್ತಿಯನ್ನು ಮಾಡುವವರಿಗೂ ಅಷ್ಟು ಒಳ್ಳೆ ಕಾಲ ಆಗಿರೋದಿಲ್ಲ. ಈ ಮಾಸದಲ್ಲಿ ಗ್ರಹಗಳ ಸಂಚಾರ ಹೀಗಿದೆ. ಇದನ್ನು ತಿಳಿದುಕೊಂಡು ಮಾಸದ ತಯಾರಿಯನ್ನು ಮಾಡಿಕೊಳ್ಳಿ. ಪರಿಹಾರವಾಗಿ ಗುರುವಿನ ಪ್ರಾರ್ಥನೆಯನ್ನು ಮಾಡಿ, ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ, ದಶಾಭುಕ್ತಿ ಸಂಬಂಧಪಟ್ಟಂತೆ ಭುಕ್ತಿ ಗ್ರಹಕ್ಕೆ ಪರಿಹಾರ ಮತ್ತು ಪೂಜೆಗಳನ್ನು ಮಾಡೋದ್ರಿಂದ ನಿಮಗೆ ಭುಕ್ತಿ ಗ್ರಹವೇ ಹೆಚ್ಚು ಫಲವನ್ನು ನೀಡೋದಾಗಿರುತ್ತೆ. ಗೋಚಾರದಲ್ಲಿ ಗ್ರಹಗಳ ಸಂಚಾರ ಅಶುಭವಾಗಿದ್ದರೂ ಭುಕ್ತಿ ಗ್ರಹ ಯೋಗಕಾರಕರ ಭುಕ್ತಿ ಕಾಲವಾಗಿದ್ದರೆ ಯೋಗದ ಫಲವನ್ನೇ ಪಡೆದುಕೊಳ್ತೀರಾ. ವಾರದ ವಿಜಯ ಅಂತ ಭಾನುವಾರ ಒಂದು ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತೇನೆ. ದಿನನಿತ್ಯದ ಸಕ್ಸಸ್ಗಾಗಿ ನಕ್ಷತ್ರಗಳ ಆಧಾರಿತವಾಗಿ ಪರಿಹಾರ ಮಾರ್ಗವನ್ನು ತಿಳಿಸ್ತಾ ಇದ್ದೇನೆ. ಅದನ್ನು ನೋಡಿ ನಿತ್ಯದ ಸಕ್ಸಸ್ಸನ್ನು ಪಡೆದುಕೊಳ್ಳಿ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ. ಒಳ್ಳೆಯದೇ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.